ಸಿದ್ದರಾಮಯ್ಯ ಶೇಖರ್ ಅಂತ ನನ್ನ ಹೆಸರು. ಸರ್ ಏನು ಹೇಳ್ತೀರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ? ದಾಖಲೆ ಮಾಡಿದ್ದಾರೆ ಸಿ ಎಂ ಆಗಿ. ಅವರೇ ಇರೋದೇ ಒಳ್ಳೆಯದು. ಹೌದು ಸರ್. ಅಂದರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಗ್ಯಾರಂಟಿ ಕೊಟ್ಟರು, ಅವೆಲ್ಲ ನಿಮ್ಗೆ ಉಪಯೋಗ ಆಗಿದೆ ಜನರಿಗೂ ಅನಿಸುತ್ತಾ? ಹಾಂ ಅನಿಸುತ್ತೆ, ಅವರೇ ಇರೋದೇ ಒಳ್ಳೆಯದು ಅನಿಸುತ್ತೆ. ಮತ್ತು ಅವರಲ್ಲಿ ಗೊಂದಲ ಇದೆ, ಚೇಂಜ್ ಆಗಬೇಕು ನಾನು ಆಗಬೇಕು ಅನ್ನೋದು ಇದೆ, ಹುಡುಗಾಟ ಇದೆ ಸಿ ಎಂ ಗೊತ್ತಿದ್ದಾರೆ. ಇಲ್ಲ ಅವ್ರು ಇರೋದೇ ಒಳ್ಳೆಯದು. ಹೌದು. ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಕೂಡ ಜಾಸ್ತಿ ಮಂಡನೆ ಮಾಡಿರೋದು ಅವರೇ ರಾಜ್ಯದಲ್ಲಿ. ಹೌದು. ಅವರೇ ಜಾಸ್ತಿ ಈಗ ಸಿ ಎಂ ಆಗಿರೋದು ಕೂಡ. ಇದೆಲ್ಲ ನೋಡಿದ್ರೆ ಎಷ್ಟು ವರ್ಷದ್ದು ಸಿದ್ದರಾಮಯ್ಯ ಅವ್ರು ನೋಡಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ? ಅವರು ಮೊದಲಿಂದ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾಯಿದ್ದಾರೆ. ಇವಾಗ ಯಾವ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತಾರೆ. ಅವರಿರೋದು ಒಳ್ಳೆಯದು ಅನಿಸುತ್ತೆ ನನಗೇನು. ಹೌದು. ಮುಂದಿನ ಸಾರಿ ಅಂದರೆ ಇನ್ನೂ 2.5 ವರ್ಷ ಇದೆ, ಅವರೇ ಮುಂದುವರೆದ್ರೆ ಓಕೆನಾ? ಹೌದು. ಬೇರೆ ಯಾರು ಚೇಂಜ್ ಆಗುತ್ತೆ ಬೇಡ, ಚೆನ್ನಾಗಿ ಮಾಡ್ತಾರೆ ಅವರೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ನಾಗೇಂದ್ರ ಗೌಡ ಅಂತ ಸರ್. ಸಿ ಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸರು ದಾಖಲೆ ಮುರಿದಿದ್ದಾರೆ, ಹೌದು. ಸಾಧನೆ ಮಾಡಿದ ಸಿ ಎಂ ಅಂತಿದ್ದಾರೆ. ಹೌದು. ಏನು ಹೇಳ್ತೀರಾ ಅವ್ರ ಬಗ್ಗೆ? ಹೌದು ಸಾಧನೆ ಮಾಡಿದ್ದಾರೆ. ಅವ್ರ ಆಡಳಿತದ ಬಗ್ಗೆ? ಯಾರ್ದು? ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿದೆ. ಅವರ ಆಡಳಿತ ಚೆನ್ನಾಗಿದೆ. ಒಳ್ಳೆಯ ಮುಖ್ಯಮಂತ್ರಿಗಳು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಉಪಯೋಗ ಆಗಿದೆ. ಕೆಲವರು ಬೇಡ ಅನಿವಾರ್ಯ ಅಂತ ಇದ್ದಾರೆ, ಕೊಡಬಾರ್ದಿತ್ತು ಅಂತಿದ್ದಾರೆ. ಬೇಕು ಸರ್, ಅನಿವಾರ್ಯ ಬೇಕೇ ಬೇಕು, ಎಲ್ಲರಿಗೂ ಬೇಕೇ ಬೇಕಲ್ಲ. ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಅದು ಓಕೆನಾ? ಅಲ್ಲ, ಏನಿಲ್ಲ ಸರ್, ನಡೆಯುತ್ತೆ ಸರ್ಕಾರ ಆರಾಮಾಗಿ. ಡಿ ಕೆ ಶಿವಕುಮಾರ್ ಅವರು ಟ್ರೈ ಮಾಡ್ತಿದ್ದಾರೆ ಸಿ ಎಂ ಆಗ್ಬೇಕಂತ. ಅವರು ಚಾನ್ಸ್ ಇದೆ, ಅವರು ಆದರೂ ಖುಷಿನೇ ನಮಗೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಆದ್ರೂ ನಮಗೆ ಖುಷಿನೇ. ಓವರಾಲ್ ಆಗಿ ಏನು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೆ? ಚೆನ್ನಾಗಿದೆ ಸರ್, ಭ್ರಷ್ಟ ಸರ್ಕಾರ ಏನಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ, ಚೆನ್ನಾಗಿದೆ. ಸಿದ್ದರಾಮಯ್ಯ ಶೇಖರ್ ಅಂತ ನನ್ನ ಹೆಸರು. ಸರ್ ಏನು ಹೇಳ್ತೀರಾ ಸಿದ್ದರಾಮಯ್ಯ ಅವ್ರ ಬಗ್ಗೆ? ದಾಖಲೆ ಮಾಡಿದ್ದಾರೆ ಸಿ ಎಂ ಆಗಿ. ಅವರೇ ಇರೋದೇ ಒಳ್ಳೆಯದು. ಹೌದು ಸರ್. ಅಂದರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಗ್ಯಾರಂಟಿ ಕೊಟ್ಟರು, ಅವೆಲ್ಲ ನಿಮ್ಗೆ ಉಪಯೋಗ ಆಗಿದೆ ಜನರಿಗೂ ಅನಿಸುತ್ತಾ? ಹಾಂ ಅನಿಸುತ್ತೆ, ಅವರೇ ಇರೋದೇ ಒಳ್ಳೆಯದು ಅನಿಸುತ್ತೆ. ಮತ್ತು ಅವರಲ್ಲಿ ಗೊಂದಲ ಇದೆ, ಚೇಂಜ್ ಆಗಬೇಕು ನಾನು ಆಗಬೇಕು ಅನ್ನೋದು ಇದೆ, ಹುಡುಗಾಟ ಇದೆ ಸಿ ಎಂ ಗೊತ್ತಿದ್ದಾರೆ. ಇಲ್ಲ ಅವ್ರು ಇರೋದೇ ಒಳ್ಳೆಯದು. ಹೌದು. ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಕೂಡ ಜಾಸ್ತಿ ಮಂಡನೆ ಮಾಡಿರೋದು ಅವರೇ ರಾಜ್ಯದಲ್ಲಿ. ಹೌದು. ಅವರೇ ಜಾಸ್ತಿ ಈಗ ಸಿ ಎಂ ಆಗಿರೋದು ಕೂಡ. ಇದೆಲ್ಲ ನೋಡಿದ್ರೆ ಎಷ್ಟು ವರ್ಷದ್ದು ಸಿದ್ದರಾಮಯ್ಯ ಅವ್ರು ನೋಡಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ? ಅವರು ಮೊದಲಿಂದ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾಯಿದ್ದಾರೆ. ಇವಾಗ ಯಾವ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತಾರೆ. ಅವರಿರೋದು ಒಳ್ಳೆಯದು ಅನಿಸುತ್ತೆ ನನಗೇನು. ಹೌದು. ಮುಂದಿನ ಸಾರಿ ಅಂದರೆ ಇನ್ನೂ 2.5 ವರ್ಷ ಇದೆ, ಅವರೇ ಮುಂದುವರೆದ್ರೆ ಓಕೆನಾ? ಹೌದು. ಬೇರೆ ಯಾರು ಚೇಂಜ್ ಆಗುತ್ತೆ? ಬೇಡ, ಚೆನ್ನಾಗಿ ಮಾಡ್ತಾರೆ ಅವರೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ನಾಗೇಂದ್ರ ಗೌಡ ಅಂತ ಸರ್. ಸಿ ಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸರು ದಾಖಲೆ ಮುರಿದಿದ್ದಾರೆ, ಹೌದು. ಸಾಧನೆ ಮಾಡಿದ ಸಿ ಎಂ ಅಂತಿದ್ದಾರೆ. ಹೌದು. ಏನು ಹೇಳ್ತೀರಾ ಅವ್ರ ಬಗ್ಗೆ? ಹೌದು ಸಾಧನೆ ಮಾಡಿದ್ದಾರೆ. ಅವ್ರ ಆಡಳಿತದ ಬಗ್ಗೆ? ಯಾರ್ದು? ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿದೆ. ಅವರ ಆಡಳಿತ ಚೆನ್ನಾಗಿದೆ. ಒಳ್ಳೆಯ ಮುಖ್ಯಮಂತ್ರಿಗಳು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಉಪಯೋಗ ಆಗಿದೆ. ಕೆಲವರು ಬೇಡ ಅನಿವಾರ್ಯ ಅಂತ ಇದ್ದಾರೆ, ಕೊಡಬಾರ್ದಿತ್ತು ಅಂತಿದ್ದಾರೆ. ಬೇಕು ಸರ್, ಅನಿವಾರ್ಯ ಬೇಕೇ ಬೇಕು, ಎಲ್ಲರಿಗೂ ಬೇಕೇ ಬೇಕಲ್ಲ. ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಅದು ಓಕೆನಾ? ಅಲ್ಲ, ಏನಿಲ್ಲ ಸರ್, ನಡೆಯುತ್ತೆ ಸರ್ಕಾರ ಆರಾಮಾಗಿ. ಡಿ ಕೆ ಶಿವಕುಮಾರ್ ಅವರು ಟ್ರೈ ಮಾಡ್ತಿದ್ದಾರೆ ಸಿ ಎಂ ಆಗ್ಬೇಕಂತ. ಅವರು ಚಾನ್ಸ್ ಇದೆ, ಅವರು ಆದರೂ ಖುಷಿನೇ ನಮಗೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಆದ್ರೂ ನಮಗೆ ಖುಷಿನೇ. ಓವರಾಲ್ ಆಗಿ ಏನು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೆ? ಚೆನ್ನಾಗಿದೆ ಸರ್, ಭ್ರಷ್ಟ ಸರ್ಕಾರ ಏನಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ, ಚೆನ್ನಾಗಿದೆ. ಸಿದ್ದರಾಮಯ್ಯ ಶೇಖರ್ ಅಂತ ನನ್ನ ಹೆಸರು. ಸರ್ ಏನು ಹೇಳ್ತೀರಾ ಸಿದ್ದರಾಮಯ್ಯ ಅವ್ರ ಬಗ್ಗೆ? ದಾಖಲೆ ಮಾಡಿದ್ದಾರೆ ಸಿ ಎಂ ಆಗಿ. ಅವರೇ ಇರೋದೇ ಒಳ್ಳೆಯದು. ಹೌದು ಸರ್. ಅಂದರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಗ್ಯಾರಂಟಿ ಕೊಟ್ಟರು, ಅವೆಲ್ಲ ನಿಮ್ಗೆ ಉಪಯೋಗ ಆಗಿದೆ ಜನರಿಗೂ ಅನಿಸುತ್ತಾ? ಹಾಂ ಅನಿಸುತ್ತೆ, ಅವರೇ ಇರೋದೇ ಒಳ್ಳೆಯದು ಅನಿಸುತ್ತೆ. ಮತ್ತು ಅವರಲ್ಲಿ ಗೊಂದಲ ಇದೆ, ಚೇಂಜ್ ಆಗಬೇಕು ನಾನು ಆಗಬೇಕು ಅನ್ನೋದು ಇದೆ, ಹುಡುಗಾಟ ಇದೆ ಸಿ ಎಂ ಗೊತ್ತಿದ್ದಾರೆ. ಇಲ್ಲ ಅವ್ರು ಇರೋದೇ ಒಳ್ಳೆಯದು. ಹೌದು. ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಕೂಡ ಜಾಸ್ತಿ ಮಂಡನೆ ಮಾಡಿರೋದು ಅವರೇ ರಾಜ್ಯದಲ್ಲಿ. ಹೌದು. ಅವರೇ ಜಾಸ್ತಿ ಈಗ ಸಿ ಎಂ ಆಗಿರೋದು ಕೂಡ. ಇದೆಲ್ಲ ನೋಡಿದ್ರೆ ಎಷ್ಟು ವರ್ಷದ್ದು ಸಿದ್ದರಾಮಯ್ಯ ಅವ್ರು ನೋಡಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ? ಅವರು ಮೊದಲಿಂದ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾಯಿದ್ದಾರೆ. ಇವಾಗ ಯಾವ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತಾರೆ. ಅವರಿರೋದು ಒಳ್ಳೆಯದು ಅನಿಸುತ್ತೆ ನನಗೇನು. ಹೌದು. ಮುಂದಿನ ಸಾರಿ ಅಂದರೆ ಇನ್ನೂ 2.5 ವರ್ಷ ಇದೆ, ಅವರೇ ಮುಂದುವರೆದ್ರೆ ಓಕೆನಾ? ಹೌದು. ಬೇರೆ ಯಾರು ಚೇಂಜ್ ಆಗುತ್ತೆ? ಬೇಡ, ಚೆನ್ನಾಗಿ ಮಾಡ್ತಾರೆ ಅವರೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ನಾಗೇಂದ್ರ ಗೌಡ ಅಂತ ಸರ್. ಸಿ ಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸರು ದಾಖಲೆ ಮುರಿದಿದ್ದಾರೆ, ಹೌದು. ಸಾಧನೆ ಮಾಡಿದ ಸಿ ಎಂ ಅಂತಿದ್ದಾರೆ. ಹೌದು. ಏನು ಹೇಳ್ತೀರಾ ಅವ್ರ ಬಗ್ಗೆ? ಹೌದು ಸಾಧನೆ ಮಾಡಿದ್ದಾರೆ. ಅವ್ರ ಆಡಳಿತದ ಬಗ್ಗೆ? ಯಾರ್ದು? ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿದೆ. ಅವರ ಆಡಳಿತ ಚೆನ್ನಾಗಿದೆ. ಒಳ್ಳೆಯ ಮುಖ್ಯಮಂತ್ರಿಗಳು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಉಪಯೋಗ ಆಗಿದೆ. ಕೆಲವರು ಬೇಡ ಅನಿವಾರ್ಯ ಅಂತ ಇದ್ದಾರೆ, ಕೊಡಬಾರ್ದಿತ್ತು ಅಂತಿದ್ದಾರೆ. ಬೇಕು ಸರ್, ಅನಿವಾರ್ಯ ಬೇಕೇ ಬೇಕು, ಎಲ್ಲರಿಗೂ ಬೇಕೇ ಬೇಕಲ್ಲ. ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಅದು ಓಕೆನಾ? ಅಲ್ಲ, ಏನಿಲ್ಲ ಸರ್, ನಡೆಯುತ್ತೆ ಸರ್ಕಾರ ಆರಾಮಾಗಿ. ಡಿ ಕೆ ಶಿವಕುಮಾರ್ ಅವರು ಟ್ರೈ ಮಾಡ್ತಿದ್ದಾರೆ ಸಿ ಎಂ ಆಗ್ಬೇಕಂತ.
ಅವರು ಚಾನ್ಸ್ ಇದೆ, ಅವರು ಆದರೂ ಖುಷಿನೇ ನಮಗೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಆದ್ರೂ ನಮಗೆ ಖುಷಿನೇ. ಓವರಾಲ್ ಆಗಿ ಏನು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೆ? ಚೆನ್ನಾಗಿದೆ ಸರ್, ಭ್ರಷ್ಟ ಸರ್ಕಾರ ಏನಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ, ಚೆನ್ನಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.